ನಾಗರಾಜ್ ಶೀಲವಂತರ ಅಂತೇಳಿ ಇವತ್ತು ಬ್ಲಡ್ ಡೊನೇಟ್ ಮಾಡಿ ನಾನು ಮೈ ಎಲ್ಲ ಹಗರ್ ಅನ್ಸೈತಿ. ನಮ್ಮ ಆಡು ವರ್ಷದಾಗ ಹೇಳಿದ್ರೆ ಫುಲ್ ಹಗರ್. ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿರಿ, ಬ್ಲಡ್ ಕೊಡ್ರಿ, ಜೀವ ಉಳಿಸ್ರಿ. ಡಾಕ್ಟರ್ ಉಮೇಶ್ ಹಳ್ಳಿಕೇರಿ, ಮಹಾಂತೇಶ್ ವೀರಾಪುರ್. ನಾನು ಸುಷ್ಮಾ ಮಳಿಮಠ್. ಯಾಸ್ಮಿನ್ ಎಸ್ ಮೊಕಾಶಿ ಅಂತ. ನಾನು ಮಹಾಂತೇಶ್ ಗಾನ್ಗೇರ್ ಅಂತ. ನನ್ನ ಹೆಸರು ಮಾಲ್ತೇಶ್ ಪುಟ್ಟಣ ಅಂತ, ಕೃಷಿ ಅಧಿಕಾರಿ. ನಮಸ್ಕಾರ. ಇವತ್ತಿನ ದಿನ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ನವನಗರ ಅವರ ವತಿಯಿಂದ ರಕ್ತದಾನ ಶಿಬಿರವನ್ನು ನಮ್ಮ ಧಾರವಾಡ ಕೃಷಿ ಇಲಾಖೆಯ ಕೃಷಿ ತರಬೇತಿ ಅಭಿವೃದ್ಧಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಬಂದು ಬ್ಲಡ್ ಎದಕ್ಕೆ ಕೊಡಬೇಕು, ನಾವು ರಕ್ತದಾನವನ್ನು ಮಾಡಿ ಇದರ ಉಪಯೋಗ ಏನು ಅನ್ನುವಂಥದ್ದು ನಾವು ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರು ಇಲ್ಲಿದ್ದಾರೆ, ಡಾಕ್ಟರ್ ಸಹ ಇದ್ದಾರೆ, ಹಾಗೂ ಇದನ್ನು ನಡೆಸ್ತಿರುವಂಥ ಕೃಷಿ ಇಲಾಖೆಯ ಅಧಿಕಾರಿಗಳು ಸಹ ಇಲ್ಲಿದ್ದಾರೆ. ಒಂದು ಮಹತ್ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಆ ಕಾರ್ಯವನ್ನು ನಾವು ಶ್ಲಾಘಿಸಿ ಅವರ ಮಾತುಗಳನ್ನು ನಾವು ಇವತ್ತಿನ ದಿವಸ ಇಲ್ಲಿ ಕೇಳೋಣ. ಬನ್ನಿ ಒಳಗಡೆ ಹೋಗಿ ಅದನ್ನು ನೋಡೋಣ. Artlist.io. Music licensing reimagined. Artlist.io. Music licensing reimagined. ಸುಷ್ಮಾ ಮಳಿಮಠ್, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಧಾರವಾಡ. ಇಲ್ಲಿ ಒಂದು ಅಂದರೆ ನಮ್ಮದು ನಮ್ಮ ಕೃಷಿ ಇಲಾಖೆ ವತಿಯಿಂದ ಎಲ್ಲ ಒಂದು ಕೃಷಿ ಅಧಿಕಾರಿಗಳ ರಕ್ತದಾನ ಶಿಬಿರವನ್ನು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಇದಕ್ಕೆ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಒಂದು ಸಹಕಾರದಿಂದ ಈ ಒಂದು ಶಿಬಿರ ಒಂದು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಇದರ ಮೇನ್ ಉದ್ದೇಶ ಅಂತಂದರೆ ರಕ್ತದಾನ ಮಾಡೋದ್ರಿಂದ ಆಗುವ ಏನೇ ನಮಗೆ ಬೆನಿಫಿಟ್ಸ್ ಅದಾವ ಅನ್ನೋದು ಮಾಹಿತಿ ನಮ್ಮೆಲ್ಲ ಅಧಿಕಾರಿಗಳಿಗಂತೂ ಗೊತ್ತೈತಿ. ಇದರಿಂದ ಹೊಸ ಸೆಲ್ಸ್ ರೀಜನ್ರೇಟ್ ಆಗಿ ನಮ್ಮ ಹೆಲ್ತನ್ನು ಇಂಪ್ರೂವ್ ಆಗ್ತೈತಿ. ಅದಲ್ಲದೆ ಈಗ ಲೇಡೀಸ್ ನಾವು ಪ್ರತಿ ಒಂದು 4 ತಿಂಗಳಿಗೊಮ್ಮೆ ಕೊಡೋದ್ರಿಂದ ನಮ್ಮಲ್ಲಿ ಆದ ಬದಲಾವಣೆಗಳನ್ನು ನಾವೇ ಕಂಡ್ಕೋಬೋದು. ಅದನ್ನು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದೇ ರೀತಿ ಜೆಂಟ್ಸನ್ನು ಕೂಡ 3 ಮಂತ್ಸ್ ಒಂದ್ಸತಿ ಬ್ಲಡ್ ಡೊನೇಷನ್ ಮಾಡಿದರೆ ಹೆಲ್ತ್ ಇಂಪ್ರೂವ್ ಆಗೋದ್ರ ಜೊತೆ ಹೊಸ ಸೆಲ್ಸ್ ಜನ್ರೇಟ್ ಆಗಿ ನಮಗೆ ಬರುವಂಥ ಯಾವುದೇ ನಮ್ಮ ಹೆಲ್ತ್ ಒಂದು ಪ್ರಾಬ್ಲಮ್ಸನ್ನು ನಾವು ಕಡಿಮೆ ಮಾಡ್ಬೋದು. ಅದಲ್ಲದೆ ಇದು ದಾನ ಅನ್ನೋದು, ರಕ್ತದಾನ ಅನ್ನೋದು ಒಂದು ಅಂಗಾಂಗ ದಾನ ಇದ್ದಂಗೆ. ಅದರ ಒಂದು ಏನು ನಮ್ಮದು ಬರುವಂಥ ಏನು ರಿಗಾರ್ಡ್ಸ್ ಏನಿರ್ತೈತಲ್ಲ ದೇವ್ರಿಗೆ, ಅದರಿಂದ ನಾವು ದಾನ ಮಾಡೋದ್ರಿಂದ ಅದು ಬಂದೈತೆ ಅಂತ ನಾವು ಅನ್ಕೋಬೋದು. ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಹಕಾರನ ನಿಯರ್ಲಿ ಒಂದು 30 ಜನ ಈಗ ನಾವು ಬ್ಲಡ್ ಡೊನೇಟಿಗೆ ಎಲ್ಲ ರೆಡಿಯಾಗಿದ್ದೀವಿ, ಎಲ್ಲ ಡೊನೇಷನ್ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮೆಲ್ಲ ಇಲಾಖೆಯ ಸಿಬ್ಬಂದಿ ಹಾಗೂ ಸಹಕಾರದಿಂದ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲೇ ಹಮ್ಮಿಕೊಳ್ಳೋಕ್ಕೆ ಸಹಕಾರ ಮಾಡಿದಂಥ ನನ್ನ ಎಲ್ಲ ಸಿಬ್ಬಂದಿಗೂ ನಾನು ವಂದನೆಯನ್ನು ಹೇಳ್ತಾ, ತಾವು ಎಲ್ಲರೂ ಇಂಥ ಒಂದು ಶಿಬಿರದ ಒಂದು ಅನುಕೂಲ ಪಡೆದು ದಾನವನ್ನು ಮಾಡಿರಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಮಹಾಂತೇಶ್ ವೀರಾಪುರ್, ಅಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡ. ಇವತ್ತಿನ ದಿವಸ ಈ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅವರೆಲ್ಲ ಸಿಬ್ಬಂದಿಗಳಿಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ರಕ್ತದಾನ ಇದು ಒಂದು ಜೀವದಾನ. ರಕ್ತದಾನ ಮಾಡುವುದರಿಂದ ನಮ್ಮ ಪ್ರತಿಯೊಬ್ಬರ ಆರೋಗ್ಯ ಭಾಳ ಸದೃಢವಾಗಿರ್ತದೆ
ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದಾಗಿ ಮುಂದೆ ಬರುವಂಥ ನಮಗೆ ಡಯಾಬಿಟೀಸ್ ಆಗಲಿ ಅಥವಾ ಬೇರೆ ಯಾವುದೇ ಥರದ ಕಾಯಿಲೆಗಳನ್ನು ಕೂಡ ನಾವು ತಡೆ ಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ. ಅದಲ್ಲದೆ ಕೂಡ ಇದು ಮನುಷ್ಯನಿಂದ ಮನುಷ್ಯನಿಗೆ ಮಾತ್ರ ಈ ರಕ್ತದಾನ ಕೊಡಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಕೃತಕವಾಗಿ ಈ ರಕ್ತವನ್ನು ತಯಾರು ಮಾಡಲಿಕ್ಕೆ ಇದುವರೆಗೂ ಯಾವ ವಿಜ್ಞಾನಿಯಿಂದಲೂ ಸಾಧ್ಯವಾಗಿಲ್ಲ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಅದನ್ನು ಜಾಗೃತೆಯನ್ನು ಮೂಡಿಸಬೇಕು ಮತ್ತು ಈ ಶಿಬಿರವನ್ನು ಯಶಸ್ವಿ ಮಾಡಬೇಕಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಮೇಶ್ ಹಳ್ಳಿಕೇರಿ, ರೋಗಲಕ್ಷಣಗಳ ತಜ್ಞರು, ಕ್ಯಾನ್ಸರ್ ಆಸ್ಪತ್ರೆ ನವನಗರ ಹುಬ್ಬಳ್ಳಿ. ಅಲ್ಲಿ ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸೊ ಒಂದು ರಕ್ತದ ವಿಭಾಗದನ್ನು ನೋಡ್ಕೊಳ್ತಾ ಇದ್ದೀನಿ. ರಕ್ತ ಬೇಕಾದಾಗ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಒಂದೊಂದು ಸಲ ರೋಗಿಗಳಿಗೆ ರಕ್ತ ಸಿಗಲಾರ್ದೆ ಜೀವ ಹೋಗ್ತಾ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಇಂಥ ಕೃಷಿ ಇಲಾಖೆಯವರು ಸುಮಾರು 50 ಜನ ರಕ್ತ ಕೊಡ್ತಾ ಇದ್ದಾರೆ. ಇದನ್ನು ನೀವೆಲ್ಲ ರೋಗಿಗಳಿಗೆ ಯಾರ ರೋಗಿಗಳು ರಕ್ತವನ್ನು ಹಾಕಿಸ್ಕೊಂಡಿರ್ತಾರೆ, ಆರಾಮಾಗಿರ್ತಾರಲ್ಲ, ಅವರ ಮನೆಯವರು, ಅವರ ಮಕ್ಕಳಾಗಲಿ, ಅವರ ಆ ಒಂದು ಸಂತೋಷದ ಸಂದರ್ಭದಲ್ಲಿ ಬಂದು ರಕ್ತದಾನ ಮಾಡಬೇಕು. ಈ ರೀತಿ ಮಾಡೋದರಿಂದ ರಕ್ತದ ಕೊರತೆ ಸ್ವಲ್ಪ ನಿಭಾಯಿಸ್ಬೋದು. ನೆಕ್ಸ್ಟ್ ಇನ್ನು ರಕ್ತದಾನ ಮಾಡಿದ್ದನ್ನು ಜೀವ ಸಾರ್ಥಕತೆ ಒಂದು ಅಂಗಾಂಗ ದಾನಗಳಲ್ಲಿ ಪೋರ್ಟಲಲ್ಲಿ ನಾವು ರಿಜಿಸ್ಟರ್ ಮಾಡಬೇಕು. ಯಾಕಂದರೆ ಅಂಗಾಂಗ ದಾನದ ಕೊರತೆ ತುಂಬ ಇದೆ, ನಮ್ಮಲ್ಲಿ ಮಾಹಿತಿ ಇಲ್ಲ. ಸೊ ನಾವು ಜೀವ ಇದ್ದಾಗ ರಕ್ತದಾನ, ಜೀವ ಹೋದಾಗ ನೇತ್ರದಾನ, ಇನ್ನು ನಾವು ತೀರ್ಕೊಂಡಾಗ ಕಣ್ಣು ಕೊಡ್ತೇವೆ, ಜೀವ ಹೋಗುವಾಗ ಅಂಗಾಂಗ ದಾನ ಮಾಡಬೇಕಂತೇಳಿ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಸೊ ಭಗವಂತ ನಮಗೆಲ್ಲ ಇಷ್ಟಾದರೂ ಒಳ್ಳೇದು ಮಾಡಿದ್ದಾನೆ. ಇನ್ನು ಒಳ್ಳೆ ಕೆಲಸ ಮಾಡೋಣ. ನಮ್ಮ ದೇಶದ ಒಂದು ಒಳ್ಳೆಯ ನಾಗರಿಕರಾಗಿ ಒಂದು ಸೌಹಾರ್ದತೆಯಿಂದ ನಾವೆಲ್ಲ ಇರೋಣ ಅಂಥೇಳಿ ಎಲ್ಲರಿಗೂ ಶುಭಾಶಯ ಕೋರಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಯಾಸ್ಮಿನ್ ಎಸ್ ಮೊಕಾಶಿ ಅಂತ. ನಾನು ಕೃಷಿ ಅಧಿಕಾರಿಯಾಗಿ ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ ಧಾರವಾಡ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೇನೆ. ಇಂದು ನಾವು ನಮ್ಮ ಕೃಷಿ ಇಲಾಖೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಕ್ಯಾನ್ಸರ್ ಹಾಸ್ಪಿಟಲ್ ಇವರ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾದಾನ, ಅನ್ನದಾನ ಶ್ರೇಷ್ಠ ಅಂತಾರೆ ಎಲ್ಲ ದಾನಗಳಲ್ಲೂ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ರಕ್ತದಾನನೇ ಶ್ರೇಷ್ಠ. ಯಾಕೆಂದರೆ ನಾವು ಒಬ್ಬರಿಗೆ ರಕ್ತವನ್ನು ದಾನವಾಗಿ ನೀಡೋದ್ರ ಮೂಲಕ ಒಂದು ಜೀವ ಮತ್ತು ಅವ್ರ ಜೀವನವನ್ನೇ ಉಳಿಸ್ಬೋದು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಒಂದು ಅಳಕಿರುತ್ತೆ, ಲೈಕ್ ರಕ್ತದಾನ ಮಾಡೋಕ್ಕೆ ನಮ್ಮದು HB ಕೌಂಟ್ ತುಂಬ ಕಡಿಮೆ ಇದೆ ಅಂಥೇಳಿ ಇರುತ್ತೆ. ಹಾಗಾಗಿ ತುಂಬ ಜನ ಹಿಂಜರಿತೀವಿ. ಆದರೆ ಹಾಗೇನಿಲ್ಲ. 11.5 ಅಂದರೆ 11.5ರಿಂದ 12 ಇಷ್ಟು ಪರ್ಸೆಂಟೇಜ್ ಇದ್ರೂ ಸಹ ಪ್ರತಿಯೊಬ್ಬರು ರಕ್ತದಾನವನ್ನು ಮಾಡಬಹುದು. ಯಾವಾಗ ಎಲ್ಲ ರಕ್ತದಾನ ಮಾಡೋಕ್ಕಾಗಲ್ಲ ಅಂದರೆ ಪೀರಿಯಡ್ಸ್ ಟೈಮ್ ಅಂತ ಏನಿರುತ್ತೆ ಆವಾಗ, ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ, ಆಮೇಲೆ ಯಾರು ಸಣ್ಣ ಮಕ್ಕಳಿಗೆ ಹಾಲನ್ನು ಉಣಿಸ್ತಿರ್ತಾರೆ, ಆ ಸಂದರ್ಭಗಳನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಹೆಣ್ಮಕ್ಳು ಸಹ ರಕ್ತದಾನವನ್ನು ಮಾಡಬಹುದು. ಈ ಮೂಲಕ ಒಂದು ಅತ್ಯಮೂಲ್ಯ ಜೀವವನ್ನು ಉಳಿಸಿ ಇಂತಹ ಒಂದು ಪುಣ್ಯದ ಕೆಲಸವನ್ನು ಮಾಡಲಿ ನಮ್ಮ ಅಳಿಲು ಸೇವೆಯನ್ನು ಮಾಡಿದಾಗುತ್ತೆ. ಸೊ ಎಲ್ಲರೂ ರಕ್ತದಾನ ಮಾಡಿ. ಥ್ಯಾಂಕ್ ಯು. HB ಮೋರ್ ದೆನ್ 12 ಪಾಯಿಂಟ್ ಅಬೋವ್ ಇದ್ದರೆ ಅವರು ಬ್ಲಡ್ ಡೊನೇಟ್ ಮಾಡಬಹುದು. ಲೆಸ್ ದೆನ್ 12.5 ಬಿಲೋ ಇದ್ದರೆ ಅವರು ರಕ್ತದಾನ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತು ಅವ್ರದ್ದು ಗ್ರೂಪ್ ನಾವು ಬ್ಲಡ್ ಡೊನೇಟ್ ಮಾಡಿಕೊಳ್ಳೋ ಮುಂಚೆನೇ ಬ್ಲಡ್ ಗ್ರೂಪು, ಹೆಮೋಗ್ಲೋಬಿನ್, HB ಮತ್ತು ಇದು ಶುಗರು, BP ಎಲ್ಲ ಚೆಕ್ ಮಾಡುತ್ತೇವೆ. ಎಲ್ಲ ಎಲಿಜಿಬಲ್ ಎಲ್ಲ ಕರೆಕ್ಟ್ ಇದ್ದರೆ ಅಷ್ಟೇ ಡೊನೇಟ್ ಮಾಡಿಸ್ಕೊತೀವಿ. ಹಿಮೋಗ್ಲೋಬಿನ್ ಕಮ್ಮಿ ಇತ್ತಂದರೆ ನಾವು ಎಲಿಜಿಬಲ್ ಆಗಂಗಿಲ್ಲ ಬ್ಲಡ್. ನನ್ನ ಹೆಸರು ಮಾಲ್ತೇಶ್ ಪುಟ್ಟಣ ಅಂತ, ಕೃಷಿ ಅಧಿಕಾರಿಯಾಗಿ ಕೃಷಿ ಇಲಾಖೆ ಧಾರವಾಡದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಇಲ್ಲಿ ನಮ್ಮಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಕೃಷಿ ಇಲಾಖೆಯಲ್ಲಿ ಸುಮಾರು 25 ವರ್ಷದ ನಂತರ ನಮ್ಮ ಕೃಷಿ ಇಲಾಖೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದೆ. ಸೊ ಮುಖ್ಯವಾಗಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಕೂಡ ಇದಕ್ಕೆ ರಕ್ತದಾನ ನೀಡುವ ಮೂಲಕ ಚಾಲನೆ ನೀಡಿದ್ದಾರೆ. ಸೊ ನಮ್ಮಂಥ ಯುವಕರೆಲ್ಲ ಇವತ್ತು ನಾವು ರಕ್ತದಾನ ಕೊಡ್ತಾಯಿದ್ದೀವಿ. ಈಗ ನನ್ನ ಹಿಡ್ಕೊಂಡು ನಾನು ಈ ಸರಿ 29ನೇ ಸಲ ನಾನು ರಕ್ತದಾನ ಮಾಡ್ತಿರೋದು. ಸೊ ರಕ್ತದಾನ ಮಾಡೋದ್ರಿಂದ ಭಾಳಷ್ಟು ಮನಸ್ಸು ಕೂಡ ಹಗುರ ಆಗ್ತದೆ, ಮೈ ಕೂಡ ಹಗುರ ಆಗ್ತದೆ. ಆಮೇಲೆ ಎಲ್ಲರಿಗೂ ತಾಂತ್ರಿಕವಾಗಿ ಗೊತ್ತಿದ್ದಂಗೆ ಪ್ರತಿ 3 ತಿಂಗಳಿಗೊಂದ್ಸರಿ ನಾವು ಗಂಡು ಮಕ್ಕಳು ರಕ್ತದಾನ ಮಾಡ್ಬೋದು. ಅದೇ ಥರ ಹೆಣ್ಮಕ್ಳು ಪ್ರತಿ 4 ತಿಂಗಳಿಗೊಂದ್ಸರಿ ರಕ್ತದಾನ ಮಾಡ್ಬೋದು. ಸೊ ರಕ್ತದಾನ ನಾವು ಪ್ರತಿ 3 ತಿಂಗಳಿಗೋ ಅಥವಾ 4 ತಿಂಗಳು ಅವ್ರಿಗೆ ಯಾವಾಗ ಆಗ್ತದೆ ಮಾಡ್ತಾಯಿದ್ರೆ, ಅಂದರೆ ಫ್ರೀಕ್ವೆಂಟಾಗಿ ಮಾಡ್ತಾಯಿದ್ರೆ ನಮ್ಮ ರಕ್ತನಾಳದಲ್ಲಿ ಇರ್ತಕ್ಕಂಥ ಕೊಬ್ಬು
ಅಂಶ ಏನಾಗ್ತದೆ ಹೊರಗಡೆ ಹೋಗ್ತದೆ, ಆಮೇಲೆ ಹೊಸ ರಕ್ತದ ಉತ್ಪತ್ತಿ ಆಗ್ತದೆ, ಆಮೇಲೆ ನಾವು ಕೂಡ ಲವಲವಿಕೆಯಿಂದ ಇರ್ತೀವಿ. ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ. ಆಮೇಲೆ ನಾವು ಭಾಳಷ್ಟು ಥರ ಆಸ್ಪತ್ರೆಯಲ್ಲಿ ನೋಡ್ತೀವಿ, ರಕ್ತದ ಕೊರತೆ ಭಾಳ ಇದೆ ನಮ್ಮ ಏನು ರಕ್ತ ಭಂಡಾರದಲ್ಲಿ ರಕ್ತದ ಕೊರತೆ. ಸೊ ವಾಲಂಟಿಯರಾಗಿ ನಾವು ರಕ್ತ ಕೊಡೋದ್ರಿಂದ ನಾವು ಈ ಬೇರೆ ಜೀವಗಳನ್ನು ಉಳಿಸ್ಬೋದು. ಯಾಕಂದರೆ ಒಬ್ಬರು ರಕ್ತ ಕೊಟ್ಟರೆ ಅದು 4 ಜನಕ್ಕೆ ರಕ್ತ ಹೋಗ್ತದೆ, ಅಂದರೆ ಪ್ಲೇಟ್ಲೆಟ್ಸ್ ಆಗ್ತದೆ, ಪ್ಲಾಸ್ಮಾ ಆಗ್ತದೆ, RBC ಆಗ್ತದೆ. ಈ ಥರ ಬೇರೆ ಬೇರೆ ಕಾಂಪೋನೆಂಟ್ಗಳು ಮಾಡಿ ಜೀವವನ್ನು ಉಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಎಲ್ಲರೂ ನಿಯಮಿತವಾಗಿ ರಕ್ತದಾನ ಮಾಡಬೇಕು ಅನ್ನೋದು ನನ್ನ ಕೋರಿಕೆ. ಧನ್ಯವಾದ.